ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ. ಏನಂದ್ರೆ ಟ್ರೆಂಡಿಂಗ್ ಟಾಪಿಕ್ ಮಾತ್ರ ನಿಮಗೆ ಹೇಳ್ಬೇಕಂದ್ರೆ ಟ್ರ್ಯಾಕ್ಟರ್ ಲವರ್ಸ್ಗೆ ಹೇಳತ್ತಾನೆ. ಇದನ್ನು ಟ್ರ್ಯಾಕ್ಟರ್ ಲವರ್ಸ್ ಏನದಾರಲ್ಲ ಅಣ್ಣಾವುತ್ ರೀ. ಯಾಕಂದ್ರೆ ಪಂಜಾಬ್ದಾವ ಕರ್ನಾಟಕಕ್ಕೆ ಬಂದು ಇಲ್ಲಿ ಸರ್ತ್ ಇಟ್ಟಿರ್ತಾರಲ್ಲ ಟ್ಯಾಕ್ಟ್ರದ್ದು ರೇಸ್, ಇಲ್ಲಿ ಬಂದು ನಾವು ಸರ್ತ್ ಹಚ್ಚಿದಾನೆ ಇಲ್ಲಿ ಟ್ಯಾಕ್ಟ್ರುಗಳಿಗೆ. ಲೆಕ್ಕ ಹಾಕ್ಬಿಡ್ರಿ ನೀವು ಎಷ್ಟು ಕ್ರೇಜ್ ಇರ್ತೈತೆ ಅಂತೇಳಿ. ಅಲ್ಲಿಂದ ಬಂದು ಇಲ್ಲಿಯೂ ಹವಾ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ದು. ಏನು ಗೆದ್ದಿರಬೇಕು ಅಥವಾ ಸೋತಿರ್ಬೇಕು ಅದಷ್ಟೇನು ಗೊತ್ತಿಲ್ಲ. ಆದ್ರೆ ಪಂಜಾಬಿ ಟ್ಯಾಕ್ಟರ್ದವ ಅಣ್ಣಾವುತ್ ಟ್ಯಾಕ್ಟ್ರುಗಳ್ನು ಸೋಲಿಸಿದಾನ. ಹಂಗೆ ನಮ್ಮ ಕರ್ನಾಟಕದವರು ಅವನು ಸೋಲಿಸಿದಾರೆ. ಭಾಳ ಟ್ಯಾಕ್ಟ್ರಿಗೆ ಸರ್ತ್ ಹಚ್ಚಿದಾನ. ಒಟ್ಟು ಎಲ್ಲಕ್ಕೂ ರೊಕ್ಕ ತುಂಬೋದು ಹಚ್ಚೇ ಬಿಡೋದು. ಪಂಜಾಬ್ದವಂಗೂ ಅಷ್ಟು ಕ್ರೇಜ್ ಐತಿ. ಎಲ್ಲಿಂದ ಇಲ್ಲಿ ಬಂದಾನ ಅಂದ್ರೆ ಅವನು ಎಷ್ಟು ಇದಿರ್ಬೇಕು. ತಿಂಡಿ ಅವನು ಇರ್ತೈತಲ್ಲ ಭಾಳ ಕೆಟ್ಟ ತಿಂಡಿ. ಏನು ಅನಾಹುತಕ್ಕೆ ತಿಂಡಿ ಅಲ್ಲ ಅದು. ಮತ್ತು ಟ್ಯಾಕ್ಟ್ರ್ ಅಂದ್ರೆ ಹಂಗೆ ಇತ್ತು, ಅದು ಏನು ಮಾಡೋಕ್ಕೆ ಬರೋದಿಲ್ಲ. ತಿಂಡಿ ಹಂಗೈತೆ ಟ್ಯಾಕ್ಟ್ರದ. ಟ್ಯಾಕ್ಟ್ರ್ ಹೊಡ್ಯಾಕೆ ಬರೋದಿಲ್ಲ ನಮಗೆ. ನೋಡಿದಾಗ ಒಂದು ನಮಗೂ ತಿಂಡಿ ಹೇಳ್ತಿರ್ತೈತಿ ಹೊಡ್ಯಾಕೆ ಕಲಿಬೇಕು ಟ್ಯಾಕ್ಟ್ರ್ ಅಂತೇಳಿ. ಆದ್ರೆ ನಮಗೆ ಹೊಡ್ಯಾಕೆ ಅವ್ಗೆ ಟ್ಯಾಕ್ಟ್ರ್ ಕೊಡೋದಿಲ್ಲ. ಅದಕ್ಕೆ ಏನು ಮಾಡೋದು ನಾವು. ಆದ್ರೆ ಪಂಜಾಬ್ದವ ಇಲ್ಲಿ ಬಂದಾನ ಅಂದ್ರೆ ಅದು ಒಂದು ಅನಾಹುತ ಆಗಿಬಿಡ್ತು. ಪಂಜಾಬ್ದವ ಇಲ್ಲಿ ಬಂದು ಒಂದು ಗಜ್ಜು ಸರ್ತ್ ಹಚ್ಚಿದಾನ ಅಂದ್ರೆ ಎಷ್ಟು ಹವಾ ಇರ್ಬೇಕು ಟ್ಯಾಕ್ಟ್ರದ ತಿಳ್ಕೊಂಬಿಡ್ರಿ ನೀವು ಅಷ್ಟೇ. ನಮ್ಮ ಉತ್ತರ ಕರ್ನಾಟಕದ ಅಂತಿ ಏನು ಹೇಳಬೇಡ್ರಿ ನೀವು. ಟ್ರ್ಯಾಕ್ಟರ್ ಲವರ್ಸ್ ಅಂತ್ರಿ ಅಣ್ಣಾವುತ್ ಅವ್ನವ್ನ ಹಡ್ಲಿ. ಆಕಿನ ಟ್ಯಾಕ್ಟ್ರಗಿನ ಜಾನಪದ ಹಾಡು ಕೇಳಿ ಅರ್ಧ ಮಂದಿ ಇದಾಕೈತಿ. ಇಲ್ಲಿ ಎಷ್ಟೋ ಮದುವೆಯಾಗ ಸಹಿತ ಟ್ಯಾಕ್ಟರ್ದಾಗ ಜಾನಪದ ಹಾಡು ಹೆಚ್ಚು ಕುಣಿತಾರೋ. ಹಿಂಗಾಗಿ ಅವ್ನವ್ನ ಹಡ್ಲಿ ಏನು ಮಾಡಕ್ಕೆ ಬರೋದಿಲ್ಲ ರೀ. ಟ್ಯಾಕ್ಟರ್ ಲವರ್ಸ್ ಮಾತ್ರ ಭಾಳ ಬೆಂಕಿ. ಒಟ್ಟು ವೈರಲ್ ಆಗಿಬಿಟ್ಟೈತೆ ನೋಡ್ರಿ ಇದು. ಅಲ್ಲಿಂದ ಬಂದು ನಾವು ಈ ಟ್ಯಾಕ್ಟ್ರ್ ರೇಸ್ ಏನು ಇಟ್ಟಾನು. ನಾವು ಕೂಡ ಎಲ್ಲರೂ ಟ್ಯಾಕ್ಟರ್ ರೇಸ್ ಇದ್ರು ಹೋಗಿ ನೋಡ್ತೇವೆ. ಅಲ್ಲಿ ನಿಮ್ಗೆ ವೀಡಿಯೋ ಮಾಡಿ ಹಾಕ್ತಾನೋ. ಹಂಗೆ ನಾನು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ವೀಡಿಯೋ ನಿಮಗೂ ಹೇಳಿದಕ್ಕೆ ನೀವು ಕೇಳಿದಕ್ಕೆ ನಾನು ಹೇಳಿದಕ್ಕೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ.